making easy algebraic expressions. In general, algebraic expressions can be divided into four: monomial, binomial, trinomial and polynomial. ಅದು ಒಂದೊಂದಾಗಿ ಹೇಗೆ ಬರುತ್ತದೆ, ಅದರ ಡೆಫಿನಿಷನ್ಸ್ ಹೇಗೆ, ಎಕ್ಸಾಂಪಲ್ಸ್ ಹೇಗೆ ಎಂದೆಲ್ಲ ನೋಡೋಣ. ಟೈಪ್ಸ್ ಆಫ್ algebraic expressions. monomial. monomial ಅಂದರೆ ಏನು? algebraic expressions which has only one term is called a monomial. ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡುವಾಗ 8xy ಮತ್ತೆ a/5 ಅಂದರೆ a/5 ಅಂತ ಹೇಳಿದ್ರೆ ಡಿವಿಷನ್ ಬಂದಿದೆ. 8xy ಅಂತ ಹೇಳಿದರೆ 8 into x into y. ಆದರೆ ಮೊನೋಮಿಯಲ್ಸ್ ಅಲ್ಲಿ ಹೇಳುವಾಗ ಮಲ್ಟಿಪ್ಲಿಕೇಶನ್ಸ್ ಮತ್ತು ಡಿವಿಷನ್ ಇನ್ಕ್ಲೂಡ್ ಆಗುತ್ತದೆ. ಅಡಿಷನ್ ಸಬ್ಟ್ರಾಕ್ಷನ್ ಇದರಲ್ಲಿ ಬರುವುದಿಲ್ಲ, ಸಿಂಗಲ್ ಆಗಿರುತ್ತದೆ. ಓಕೆ, ಇದಕ್ಕೆ ನಾವು ಮೊನೋಮಿಯಲ್ ಅಂತ ಹೇಳುತ್ತದೆ. ನೆಕ್ಸ್ಟ್ ನಂಬರ್ 2 is binomial. binomial ಅಂದರೆ algebraic expressions which has only two terms is called binomial. ಇಲ್ಲಿ ಎಕ್ಸಾಂಪಲ್ಸ್ ನೋಡುವಾಗ 4x plus 3y, 2a minus 3b ಇದರಲ್ಲೆಲ್ಲ ಟೂ ಟರ್ಮ್ಸ್ ಉಂಟು. ಟರ್ಮ್ಸ್ ಆರ್ ಸೆಪರೇಟೆಡ್ ಬೈ ಪ್ಲಸ್ ಆರ್ ಮೈನಸ್ ಸೈನ್. ಸೊ ಇಲ್ಲಿ ಟೂ ಟರ್ಮ್ಸ್, ಇಲ್ಲೊಂದು ಪ್ಲಸ್ ಸೈನ್ ಉಂಟು. ಸೊ ಇದನ್ನ ಆಚೆ ಈಚೆ ಎರಡು ಎಕ್ಸ್ಪ್ರೆಷನ್ಸ್ ಉಂಟು. ಇಲ್ಲಿ ಸಹ ಟರ್ಮ್ಸ್ ಉಂಟು. 2a ಮೈನಸ್ 3b ಎಂದು ಹೇಳುವಾಗ ಈ ಸೈಡಲ್ಲಿ 2a ಉಂಟು ಮತ್ತು 3b ಉಂಟು. ಇದರಲ್ಲಿ ಒಂದು ಸಿಂಬಲ್ ಬಂದಿದೆ. ಒಂದು ಸಿಂಬಲಲ್ಲಿ ಸೆಪರೇಷನ್ ಮಾಡುವಾಗ ಅದಕ್ಕೆ ಟೂ ಟರ್ಮ್ಸ್ ಇರುತ್ತದೆ. ಇದಕ್ಕೆ ಬೈನೋಮಿಯಲ್ ಎಂದು ಹೇಳುತ್ತದೆ. ನೆಕ್ಸ್ಟ್ ನಂಬರ್ 3 is trinomial. trinomial ಎಂದು ಹೇಳುವಾಗ algebraic expressions which has only 3 terms is called a trinomial. 3 ಟರ್ಮ್ಸ್ ಇರಬೇಕು. ಇಲ್ಲಿ ನೋಡಿ 3m plus 2n plus 4 ಇದರಲ್ಲಿ 3 ಟರ್ಮ್ಸ್ ಉಂಟು. 3m 2n ಮತ್ತು 4 ಇದು ಪ್ಲಸ್ ಐನಲ್ಲಿ ಸೆಪರೇಟ್ ಮಾಡಿದೆ. ಸೊ 3 ಟರ್ಮ್ಸ್ ಉಂಟು. ಇದರಲ್ಲಿ ಸಹ 5x 7y 2z ಇದರಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಲೆಕ್ಕದಲ್ಲಿ ಡಿವಿಷನ್ ಸೆಪರೇಟ್ ಮಾಡಿದೆ. ಸೊ 5x minus 7y plus 2z ಅಂತ ಹೇಳುವಾಗ ಅದರಲ್ಲಿ 3 ಟರ್ಮ್ಸ್ ಉಂಟು. ಅದಕ್ಕೆ ಟ್ರೈನೋಮಿಯಲ್. ನೆಕ್ಸ್ಟ್ ನಂಬರ್ 4 is polynomial. polynomial ಅಂದರೆ algebraic expressions which has more than 3 terms is called a polynomial. ಇದೊಂದು ಎಕ್ಸ್ಪ್ರೆಷನ್, ಇದು algebraic expression ಇರ್ತದೆ. ಇದರಲ್ಲಿ ಮೋರ್ ದ್ಯಾನ್ 3 ಟರ್ಮ್ಸ್ 7x 3y 9z 5 ಹೀಗೆ ಮೋರ್ ದ್ಯಾನ್ 3 ಟರ್ಮ್ಸ್. ಇದರಲ್ಲಿ ನಾನು 4 ಕೊಟ್ಟಿದ್ದು ಮಾತ್ರವೇ, ಆದರೆ ಇದಕ್ಕಿಂತ ಜಾಸ್ತಿ ಬರಬಹುದು. ಸೊ ಹೀಗೆ ಬರುವಾಗ ಇದಕ್ಕೆ ಪೋಲಿನೋಮಿಯಲ್ ಎಂದು ಹೇಳುತ್ತದೆ. ಜನರಲ್ ಆಗಿ ಹೇಳುವಾಗ ಟರ್ಮ್ಸ್ ಆರ್ ಸೆಪರೇಟೆಡ್ ಬೈ ಪ್ಲಸ್ ಆರ್ ಮೈನಸ್ ಸೈನ್. ಪ್ಲಸ್ ಆರ್ ಮೈನಸ್ ಸೈನಲ್ಲಿ ಸೆಪರೇಟ್ ಮಾಡುವಾಗ ನಾವು ಅದಕ್ಕೆ ಬೈನೋಮಿಯಲ್, ಟ್ರೈನೋಮಿಯಲ್, ಪೋಲಿನೋಮಿಯಲ್ ಎಂದು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಅದರಲ್ಲಿ ಇನ್ಕ್ಲೂಡ್ ಆಗುವುದಿಲ್ಲ. ಮಲ್ಟಿಪ್ಲಿಕೇಶನ್ ಡಿವಿಷನಲ್ಲಿ ಬಂದಿದ್ದರೆ ಅದು ಮೊನೋಮಿಯಲ್. ಪ್ಲಸ್ ಆರ್ ಮೈನಸ್ ಲೆಕ್ಕದಲ್ಲಿ ಅದು ಸೆಪರೇಟ್ ಮಾಡಿದರೆ ಅದಕ್ಕೆ ಬೈನೋಮಿಯಲ್ ಬರ್ತದೆ. 2 ಟರ್ಮ್ ಇದ್ದರೆ ಬೈನೋಮಿಯಲ್, 3 ಟರ್ಮ್ ಇದ್ದರೆ ಟ್ರೈನೋಮಿಯಲ್, ಮೋರ್ ದ್ಯಾನ್ 3 ಟರ್ಮ್ಸ್ 3 ಟರ್ಮಿಗಿಂತ ಜಾಸ್ತಿ ಬಂದರೆ ಪೋಲಿನೋಮಿಯಲ್. ಇದೇ ಥರ ಅರ್ಥ ಮಾಡಿಕೊಂಡು ಮಾಡುವಾಗ ನಮಗೆ ಆಲ್ಜಿಬ್ರಾ ಕಲೀಲಿಕ್ಕೆ ಈಸಿ ಆಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.